ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹೀಗೆ ಶಿವನ ಡಮರುವಿನ ನಾದಕ್ಕೆ ಉತ್ಪತ್ತಿಯಾದಂಥ ಈ ಅಕ್ಷರಗಳು, ಆ ಉತ್ಪತ್ತಿಗೆ ಕಾರಣೀಭೂತವಾದಂಥ ಶಿವನ ರುದ್ರನ ಸ್ಥಿತಿ. ರೋದಯತಿ ಇತಿ ರುದ್ರ, ರುದಿರಾಯತೆ ಇತಿ ರುದ್ರ. ಹಾಗೆ ಅವ ಅಳ್ತಾ ಮೇಲೆ ಹೋಗ್ತಾನೆ, ಬೊಬ್ಬೆ ಹಾಕ್ತಾ ಮೇಲೆ ಹೋಗ್ತಾನೆ, ಕಿರಿಚುತ್ತಾ ಮೇಲೆ ಹೋಗ್ತಾನೆ ಅಂತ. ಹೇಗೆ ಆ ಈ ಊ ಎ ಐ ಓ ಔ ಅಂ ಅಂತ ಕಿರಿಚ್ತಾ ಅವ ಮೇಲೆ ಹೋಗ್ತಾನೆ, ಅದು ಓಂ ಅಂತ. ಹಾಗೆ ಆ ರುದ್ರ ಮೇಲೆ ಹೋಗುವಾಗ ಪ್ರತಿ ದಳದಿಂದ ಈ 56 ಅಕ್ಷರಗಳೇನಿದೆ ಇದು ಪ್ರತಿ ದಳದಿಂದ ಹೊರಗೆ ಹರಿಯುತ್ತದೆ. ಹೊರಗೆ ಹರಿಯುವಾಗ ಅದು 10 ದಿಕ್ಕುಗಳಿಗೆ ಹರಿಯುತ್ತದೆ. ಹಾಗೆ ಈ ಸ್ವರ ಹಾಗೆ ವ್ಯಂಜನ ಅಕ್ಷರಗಳು ಪಾದದಿಂದ ನೆತ್ತಿಯವರೆಗೆ ಇರುವಂಥ 14 ಲೋಕಗಳಲ್ಲಿ ಅದು ಸಂಚರಿಸುತ್ತಾ 14 ಅಕ್ಷರಗಳಾಗಿ ವಿಭಜನೆಗೊಳ್ತದೆ. ಹಾಗೆ ವಿಭಜನೆಗೊಂಡಂಥ ಅಕ್ಷರಗಳು ಅದು ಕಾಗುಣಿತ ಅಕ್ಷರಗಳು. ಕ ಕ ಕಿ ಕಿ ಕು ಕು ಕೆ ಕೆ ಕೈ ಕೊಕೊ ಕೌ ಕಂ ಕಹ ಅಂತೇಳಿ ಆ ಸ್ವರಗಳು ವ್ಯಂಜನದೊಂದಿಗೆ ಸೇರಿದಾಗ ಅಂದರೆ ಕು ಪ್ಲಸ್ ಆ ಕಾ ಅಂತಾಯಿತು, ಕು ಪ್ಲಸ್ ಆ ಕಾ ಅಂತಾಯಿತು. ಹಾಗೆ ಕ ಕ ಕಿ ಕಿ ಕು ಕು ಅಂತ ಅಕ್ಷರಗಳು. ಇಲ್ಲಿ 14 ಅಕ್ಷರಗಳು ಉಂಟು, ಅಂದರೆ 14 ಸೃಷ್ಟಿ. ಅದಲ್ಲದೆ ಈ ಒಂದು ಅಕ್ಷರ ಒಂದು ದಳದಿಂದ ಹೊರಟು 10 ದಿಕ್ಕಿಗೆ ಹರಿಯುತ್ತದೆ. ಈ 10 ದಿಕ್ಕಿಗೆ ಹರಿದಂಥದ್ದು ಮತ್ತೆ ಆ ದಳದಲ್ಲಿರುವಂಥ ಆ ಸ್ಥಾನ ಅದರ ಪ್ರದೇಶ ಎಲ್ಲಿಂದ ಹರಿಯಿತು. ಹಾಗೆ ಒಟ್ಟಿಗೆ ಅಲ್ಲಿ 11 ರುದ್ರರು ಹೊರಗೆ ಹರಿಯುವಾಗ 11 ರುದ್ರರು ಹೊರಗೆ ಹರಿದ್ರು. ಹರಿಯುವಾಗ ಹೇಗೆ ಹರಿದ್ರು? ಅವರು ಬೈ ರವರಾಗಿ. ಬೈ ಅಂತ ಹೇಳಿದರೆ 2, ರವ ಹೇಳಿದರೆ ಶಬ್ದ, 2 ಬಾರಿ ಶಬ್ದ ಮಾಡಿ ಹೊರಗೆ ಹರಿದ್ರು. ಆಗ ಅಲ್ಲಿ ಅನಾಹತ ಚಕ್ರ ಅಂತ ಇದೆ. ಈ ಅನಾಹತ ಚಕ್ರದಲ್ಲಿ 10 ವಿಧದ ನಾದಗಳಿದೆ. ಆ 10 ವಿಧದ ನಾದಗಳು ಮತ್ತೆ ವಿಶುದ್ಧಿ ಚಕ್ರದವರೆಗೆ ಇರುವಂಥ 53 ಅಕ್ಷರಗಳು ಮತ್ತೆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ಓಂಕಾರ, ಒಟ್ಟಿಗೆ 64 ಭೈರವರು ಹೊರಗೆ ಹರಿತಾರೆ. ಇನ್ನು ಈ 64 ಭೈರವರು ಎಲ್ಲಿರುವುದು ಕೇಳಿದರೆ ಒಂದು ಕಾಲ ಭೈರವನ ಒಳಗೆ. ಈಗ ಇಲ್ಲಿ ಒಂದು ಕಾಲ ಭೈರವನನ್ನು ನಾವು ಜಾಗೃತಗೊಳಿಸಬಹುದು, ಯಾಕಂದರೆ ಅದು ಜಾಗೃತವೇ ಇದೆ. ಹಾಗೆ ಒಳಗಿರುವಂಥ ಈ 64 ಭೈರವರಲ್ಲಿ ಯಾರನ್ನು ಬೇಕಿದ್ರೂ ಜಾಗೃತಗೊಳಿಸಬಹುದು, ಯಾಕಂತೇಳಿದ್ರೆ ಅದು ಈಗಾಗಲೇ ಜಾಗೃತ ಇದೆ. ಇನ್ನು ಅದನ್ನು ನೆನೆಸಲಿಕ್ಕೆ, ಆ ಸಾಧನೆ ಮಾಡಲಿಕ್ಕೆ ಈ ಎಚ್ಚರದ ಸ್ಥಿತಿಯಿಂದ ಒಳಗಿನ ಸ್ಥಿತಿಗೆ ಇಳಿಲಿಕ್ಕಿರುವುದು. ಎಚ್ಚರದಿಂದ ಒಳಗಿನ ಸ್ಥಿತಿಗೆ ಯಾರು ಇಳಿದಿದ್ದಾನೆ, ಆ ಸುಪ್ತ ಮನಸ್ಸಿನ ಸ್ಥಿತಿಯನ್ನು ಜಾಗೃತಗೊಳಿಸಿ ಯಾರು ನಿಂತಿದ್ದಾನೆ, ಅವ ಮಾತ್ರ ಇಲ್ಲಿ ಆಸ್ತಿಕನಾಗಲಿಕ್ಕೆ ಸಾಧ್ಯ. ಒಂದು ದೈವಿಕ ಶಕ್ತಿಯನ್ನು ನೆನೆಸುವಾಗ ಅವನ ಎದುರಿಗೆ ಅದು ಕಾಣಬೇಕು. ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಎದುರಲ್ಲಿ ನಿಂತಾಗ ನಮಗೆ ಅದು ಮೂರ್ತಿ ಕಾಣುವುದಲ್ಲ, ಆ ಮೂರ್ತಿಯಲ್ಲಿರುವಂಥ ದೇವರೇ ಕಾಣಬೇಕು. ಯಾಕಂತೇಳಿ ನಾವಲ್ಲಿ ನೋಡುವುದು ಮೂರ್ತಿಯಲ್ಲಿರುವಂಥ ದೇವರನ್ನು ನೋಡಲಿಕ್ಕೆ ಹೋದದ್ದು. ಅದೇ ಯಾವಾಗ ಆ ಮೂರ್ತಿಯಲ್ಲಿರುವಂಥ ದೇವರು ನಮಗೆ ಕಾಣಿಸುವುದಿಲ್ಲ ಅಥವಾ ನಾವು ಅದನ್ನು ಕಲ್ಪಿಸುವುದಿಲ್ಲ, ಅದರಲ್ಲಿರುವಂಥ ಶಕ್ತಿಯನ್ನು ಗ್ರಹಿಸುವುದಿಲ್ಲ, ಅಂಥವ ನಾಸ್ತಿಕ. ಯಾಕಂತೇಳಿ ಅವನಿಗೆ ದೇವರನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದವ ದೇವರು ಉಂಟಂತ ಹೇಗೆ ಹೇಳ್ತಾನೆ, ಹೇಗೆ ನಂಬುತ್ತಾನೆ? ಯಾಕೆ ಇದೊಂದು ಡಿಸಾರ್ಡರ್. ದೇವರಿಲ್ಲ ಅಂತ ಹೇಳೋದು ಒಂದು ಡಿಸಾರ್ಡರ್. ಯಾಕಂತೇಳಿದರೆ ಅವನಿಗೆ ಅದನ್ನು ಗ್ರಹಿಸಲಿಕ್ಕೆ ಗೊತ್ತಿಲ್ಲ, ಅವನಿಗೆ ಕಲ್ಪಿಸಲಿಕ್ಕೆ ಗೊತ್ತಿಲ್ಲ, ನೋಡಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ಶರೀರದಿಂದ ನೋಡುವುದು ಅಂದರೆ ಕಣ್ಣಿನ ಮುಖಾಂತರ ನೋಡುವುದಂತ ಹೇಳಿದ್ರು ಅದು ಬರೇ 2 ಕಣ್ಣಿನ ಮುಖಾಂತರ ನಾವು ನೋಡುವುದಲ್ಲ, ಅಥವಾ ಅದು ಕಣ್ಣೇ ಅಲ್ಲ. ಎಡದ ಕಣ್ಣಿನಿಂದ ನಾವು ನೋಡ್ತಾ ಇದ್ದೇವೆ ಅಂತೇಳಿ ಅದು ಚಂದ್ರನ ಮುಖಾಂತರ ನೋಡುವುದು ಅಂತೇಳಿದರೆ ಮನಸ್ಸಿನ ಸುಪ್ತ ಮನಸ್ಸಿನ ಮುಖಾಂತರ ನೋಡುವುದು. ಯಾಕಂತೇಳಿದರೆ ಎಡ ಕಣ್ಣು ಬಲ ಮೆದುಳಿನ ನಿಯಂತ್ರಣದಲ್ಲಿ ಕಾರ್ಯಾಚರಿಸುವುದು. ಈ ಬಲ ಮೆದುಳು ಶರೀರದ ಒಳಗಿರುವಂಥ ಎಲ್ಲ ಅಂಗಾಂಗಗಳ ಕಾರ್ಯಚಟುವಟಿಕೆಗಳೆಲ್ಲವೂ ಬಲ ಮೆದುಳಿನ ನಿಯಂತ್ರಣದಲ್ಲಿ ನಡೆಯುವುದು. ಇನ್ನು ಬಲ ಕಣ್ಣು ಇದು ಸೂರ್ಯ.
ಯಾಕಂದರೆ ಬೆಳಕು ಬಿದ್ದಾಗ ಪ್ರತಿಫಲನಗೊಂಡು ನಮಗೇನು ಕಾಣಿಸ್ತದೆ ಅದು ಸೂರ್ಯ. ಅದರಿಂದ ಇದು ಚಂದ್ರನಾಡಿ, ಇದು ಸೂರ್ಯನಾಡಿ, ಈಡ ಮತ್ತು ಪಿಂಗಳ. ಇದಲ್ಲದೆ ಇನ್ನು ನಾವು ಮನಸ್ಸಿನ ಮುಖಾಂತರ ನೋಡ್ತೇವೆ, ಜ್ಞಾನದ ಮುಖಾಂತರ ನೋಡ್ತೇವೆ. ಇದೆಲ್ಲ ನಾವು ಮೂರನೆಯ ಕಣ್ಣು ಅಂತೇಳಿ ನಮ್ಮ ಒಳಗಿರುವಂಥ ಅಗ್ನಿ ತತ್ವದ ಮುಖಾಂತರ ನೋಡೋದು. ಅಗ್ನಿ ತತ್ವ ಕಾರ್ಯಾಚರಿಸುವುದು ಇಲ್ಲಿ ಚಿಂತಾಮಣಿ ಪಿನಿಯಲ್ ಗ್ಲ್ಯಾಂಡ್, ಅದು ಥರ್ಡ್ ಐ ಅಂತ. ಆ ಪಿನಿಯಲ್ ಗ್ಲ್ಯಾಂಡ್ ಮೆಲಟೋನಿನ್ ಹಾರ್ಮೋನ್ ರಿಲೀಸ್ ಮಾಡಿ ನನಗೆ ಆ ಹೊರಗಿನ ಇನ್ನೊಂದು ಆವರಣದಲ್ಲಿ ಏನುಂಟು, ಆ ಪರದಲ್ಲಿ ಏನುಂಟು ಅದನ್ನು ತೋರಿಸ್ತದೆ. ಇನ್ನು ಇದನ್ನು ದೇಹ ಭಾವದಲ್ಲಿ ಒಂದು ನೋಡುವುದು, ಹಾಗೆ ಇನ್ನು ಭಾವನೆಯಿಂದ ನವರಸಗಳ ಮುಖಾಂತರ ನೋಡುವುದು. ಯೋಗಿಗಳ ಹಾಗೆ ಯೋಗಿರ್ಧ್ಯಾನಗಮ್ಯಂ ಯೋಗಿರ್ವಿದ್ಯಾನಗಮ್ಯಂ ಪಶ್ಯಂತಿ ಯಂ ಯೋಗಿನು ನೋಡುವುದು. ಹಾಗೆ ಇನ್ನು ಜ್ಞಾನದ ಮುಖಾಂತರ ನೋಡುವುದು. ಇಲ್ಲಿ ದೇಹಾಭಿಮಾನಿ, ಹೃದಯವಂತ, ಬುದ್ಧಿವಂತ, ಜ್ಞಾನಿ ಅಂತ. ಹೀಗೆ ನಮ್ಮೊಳಗಿರುವಂಥ ದೈವಿಕ ಶಕ್ತಿಯನ್ನು ನಾವು ಜಾಗೃತಗೊಳಿಸಿದರೆ, ಅದನ್ನು ಜಾಗೃತ ಸ್ಥಿತಿಯಲ್ಲಿ ಇಟ್ಟರೆ, ನಮ್ಮ ವಂಶವಾಹಿನಿಯಲ್ಲಿ ಯಾರೆಲ್ಲ ಈಗ ಇದ್ದಾರೆ, ಇನ್ನು ಯಾರೆಲ್ಲ ಅನ್ಯ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ, ಅವರ ಎಲ್ಲರ ವಂಶವಾಹಿನಿಯಲ್ಲಿಯೂ ಈ ತತ್ವ, ಈ ಶಕ್ತಿ ಅದು ಶಕ್ತಿಯಾಗಿ ಜಾಗೃತಗೊಳ್ತದೆ. ನಮ್ಮ ಸಾಧನೆಯನ್ನು ನಾವು ಮಾಡಿದರೆ ಆಯಿತು. ಸುಲಭದ ಸಾಧನೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗುವುದು, ಕೈ ಮುಗಿಯುವುದು, ಕ್ಷಮೆ ಕೇಳುವುದು, ಸುತ್ತು ಬರುವುದು. ಶಾಶ್ವತ ಕಟ್ಟೆ ಇದ್ದರೆ ಅದಕ್ಕೆ ಸುತ್ತು ಬರುವುದು, ಇದೆಲ್ಲ ಸುಲಭದ ಸಾಧನೆಗಳು. ಇನ್ನು ಈ ಎಲ್ಲ ಜ್ಞಾನ ಯಾವುದು ಕೇಳಿದ್ದು? ಬ್ರಹ್ಮಜ್ಞಾನ. ಇನ್ನು ಯಾರು ಬ್ರಹ್ಮ ಕೇಳಿದರೆ ಪ್ರತಿಯೊಬ್ಬನ ಶರೀರ ಇದು ಬ್ರಹ್ಮ. ಅಂಥ ಬ್ರಹ್ಮ ಈಗ ಜಾಗ್ರತ, ಸ್ವಪ್ನ, ಸುಷುಪ್ತಿ, ತುರಿಯ ಅನ್ನುವಂಥ 4 ಸ್ಥಿತಿಗಳಲ್ಲಿ ಅಂತೇಳಿ ಅವನ 4 ತಲೆಗಳಿಂದ 4 ವೇದಗಳನ್ನು ಈಗ ಉಚ್ಚರಿಸ್ತಾ ಇದ್ದಾನೆ. ಈ ಎಚ್ಚರ ಸ್ಥಿತಿ ಅದು ಮತ್ತೆ ಬಂದ ಸ್ಥಿತಿ. ಮೊದಲಿನ ಸ್ಥಿತಿ 3 ಮಾತ್ರ ವೇದ. ಈ ಎಚ್ಚರ ನಮಗೆ ಯಾವಾಗ ಬಂತು ಆಗ ಅಲ್ಲಿ ಬಂತು ಅಥರ್ವಣ ವೇದ. ಇನ್ನು ನಾವು ಇಲ್ಲಿ ಪರಶುರಾಮ ಸೃಷ್ಟಿಯವರು, ನಾಗಲೋಕದವರು. ಹಾಗೆ ಇಲ್ಲಿ ಯಾವುದು ಆಗ ಪರ್ವತ ಅಲ್ಲ, ಚಲಿಸ್ತಾ ಇದೆ. ಆ ಚಲಿಸ್ತಾ ಇರುವಂಥ ಲಿಂಗ ಶರೀರ, ಅದು ಲಿಂಗ ಶರೀರ ಯಾವುದು ಕೇಳಿದರೆ ಭೂಮಿಯ ಸುತ್ತ ಯಾವುದು ಗುರುತ್ವಾಕರ್ಷಣ ವಲಯವಾಗಿ ನಿಂತಿದೆಯೋ ಅದೇ ಇಲ್ಲಿ ಒಂದು ವಸ್ತು ಬಂದ ತಕ್ಷಣ ಅದರ ಸುತ್ತಲೂ ಒಂದು ಲಿಂಗ ಶರೀರವಾಗಿ ನಿಲ್ತದೆ ಅಂತ ಹೇಳಿದರೆ, ಯೋಗ ಕಲೀಲಿಕ್ಕೆ ಬಂದಂಥ ಆದಿಶೇಷ ಅವ ಪ್ರತಿಯೊಬ್ಬರ ಶರೀರದ ಸುತ್ತಲೂ ಲಿಂಗ ಶರೀರವಾಗಿ ನಿಂತಿದ್ದಾನೆ. ಇನ್ನು ಆದಿಶೇಷನ ಮೇಲೆ ಮಲಗಿರುವಂಥ ವಿಷ್ಣು, ಇದು ವಿಷ್ಣು ಗ್ರಂಥಿಯ ಮುಖಾಂತರವಲ್ಲಿ ಮಲಗಿದ್ದಾನೆ. ಹೇಗೆ ಮಲಗಿದ್ದಾನೆ? ಭಾವನೆಗಳ ಮುಖಾಂತರ ಅಂತ ಹೇಳಿದರೆ ನಾರಸ್ಯಾಯನ ನಾರಾಯಣ, ಇದು ಭಾವನೆಗಳ ಮುಖಾಂತರ ಅಲ್ಲಿ ಮಲಗಿದ್ದಾನೆ. ಹಾಗೆ ಆ ಮಲಗಿದವನ ಹೊಕ್ಕುಳಿನಿಂದ ಒಂದು ತಾವರೆ ಬಂದಿದೆ. ಆ ತಾವರೆ ನನ್ನ ಮೂಲಾಧಾರ. ಆ ಮೂಲಾಧಾರದಲ್ಲಿ ಈ ಶರೀರ ಅನ್ನುವಂಥ ಬ್ರಹ್ಮ ಕುಳಿತಿದ್ದಾನೆ. ಇದು ಇಲ್ಲಿ ನಾಗನೂ ಇದ್ದಾನೆ, ಬ್ರಹ್ಮನೂ ಇದ್ದಾನೆ. ಇದೀಗ ನಾಗ ಬ್ರಹ್ಮ. ಸೊ ಇಲ್ಲಿ ಅದು ನಮಗೆ ಗೋಚರಿಸುವುದಿಲ್ಲ, ಕಾಣುವುದಿಲ್ಲ. ಆದ್ದರಿಂದ ನಾವು ಅದನ್ನು ನಂಬಬೇಕು. ಪರದಲ್ಲಿರುವುದನ್ನು ನೋಡ್ಲಿಕ್ಕಿರುವುದು, ಈ ಪರದಲ್ಲಿರುವುದನ್ನು ನಾವು ನಂಬಬೇಕು. ಅದಕ್ಕೆ ನಾವು ನಾಗ ಬ್ರಹ್ಮ, ಬೆಮ್ಮೆರ ಸೃಷ್ಟಿ. ಸೊ ಇಲ್ಲಿ ಅದು ಬ್ರಹ್ಮನದೇ ಸೃಷ್ಟಿ, ಇದು ಬ್ರಹ್ಮನದೇ ಸೃಷ್ಟಿ. ಆದರೆ ಇಲ್ಲಿ ಪರಶುರಾಮ ತತ್ವ ಅಂತ ಏನಿದೆ ಅದು ಇಲ್ಲಿ ಕಾರ್ಯಾಚರಿಸ್ತದೆ. ಹಾಗೆ ಆ ಪರಶುರಾಮನ ತತ್ವದಿಂದಾಗಿ ಬೆಮ್ಮೆರೆ ಸೃಷ್ಟಿ ಅನ್ನೋದು ಉಳಿದ ಸೃಷ್ಟಿಗಿಂತ ಬೇರೆಯಾಗಿ ನಿಂತಿತ್ತು. ಇಲ್ಲಿ ಭೂತಗಳು, ಕೋಲ, ನೇಮ, ದೈವ, ಹಾಗೆ ಪ್ರೇತಗಳನ್ನು ಒಳಗೆ ಕರೆಯುವುದು, 16 ಎಲೆ ಬಡಿಸುವುದು, 17ಕ್ಕೆ ಹೋದಾಗ ಭೂತಾದ ಅಂತ. ಹಾಗಾದರೆ ಇಲ್ಲಿರುವವರು ಎಲ್ಲರೂ ಯಾರು ಕೇಳಿದರೆ ಎಲ್ಲವೂ ಭೂತಗಳೇ. ನಾವೆಲ್ಲರೂ ಭೂತಗಳೇ. ಈ ದೇಹ ಭಾವದಿಂದಾಗಿ ನಾವೀಗ ನಮ್ಮನ್ನು ನಾವು ಬೇರೆ ಬೇರೆ ಅಂತ ಗುರುತಿಸಿಕೊಂಡದ್ದಷ್ಟೇ. ನಾಳೆ ಈ ದೇಹ ಬಿಡುವಾಗ ಇಲ್ಲಿ ಉಳಿಯುವುದು ಆ ಭೂತವೇ. ಇನ್ನು ಆ ಭೂತ ಚಂದ್ರನ 16 ಕಲೆಗಳಲ್ಲಿ ಕಾರ್ಯಾಚರಿಸ್ತಾ ಇತ್ತು. ಈಗ ಅದು ಯಾವ ಸ್ಥಿತಿಯಲ್ಲಿ ನಿಂತಿದೆ? ಸೊ ಆಯಾಯ ಸ್ಥಿತಿಗಳನ್ನು 16 ಎಲೆಗಳ ಮುಖಾಂತರ ಮುಗಿಸಿ 17ಕ್ಕೂ ಆಗುವಾಗ ಅದು ಶುದ್ಧ ಲಿಂಗ ಶರೀರವಾಗಿ ನಿಲ್ತದೆ. ಯಾವುದು ಕೇಳಿದರೆ ನಾವು ಇಲ್ಲಿಯವರೆಗೆ ಯಾವೆಲ್ಲ ದೈವಗಳನ್ನು ಆರಾಧನೆ ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಯಾವುದಾದ್ರೂ ಒಂದು ದೈವ. ಅದರರ್ಥ ಇಲ್ಲಿ ಬಂದದ್ದು ದೈವವೇ, ಕಾರ್ಯಾಚರಿಸ್ತಾ ಇರುವುದು ದೈವವೇ, ಇನ್ನು ಕೆಲಸ ಮುಗಿಸಿ ಹೋಗುವುದು ದೈವವೇ.
ಇದರ ಮಧ್ಯದಲ್ಲಿ ನಾವು ಎಚ್ಚರಗೊಂಡ ತಕ್ಷಣ ನಾನು, ನನ್ನ ಕೆಲಸ, ನನ್ನ ಮನೆ ಮಠ, ಹೆಂಡತಿ ಮಕ್ಕಳು ಕೆಲಸ, ಅದು ಇದು ಎಲ್ಲ ಕಲ್ಪಿಸ್ತಾ ಕೊನೆಗೆ ರಾತ್ರಿಗೆ ನಿದ್ದೆ ಹೋದ ತಕ್ಷಣ ನಾನಿಲ್ಲ. ಭ್ರಮೆಯನ್ನೇ ಸತ್ಯ ಅಂತೇಳಿ ನಾವು ಬದುಕುವುದು. ನಾವಿವತ್ತು ಚಲಾವಣೆ ಮಾಡುವಂಥ ನೋಟು ನಾಣ್ಯ ನಮಗೆ ಗೊತ್ತಿದೆ ಅದು ಕಾಗದ ತುಂಡು, ಆದರೂ ಸಹ ನಾವು ಅದರ ಬೆಲೆ ನೋಡಿ ಅದಕ್ಕೆ ವ್ಯಾಲ್ಯೂ ಕೊಡ್ತೇವೆ. ಯಾಕೆ ನಾವು ಭ್ರಮೆಯನ್ನೇ ಸತ್ಯ ಅಂತ ಹೇಳುವವರು. ಸತ್ಯವನ್ನು ಬಿಟ್ಟಿದ್ದೇವೆ, ಭ್ರಮೆಯನ್ನು ಸತ್ಯ ಅಂತ ಹೇಳಿದ್ದೇವೆ. ಇದು ಒಂದು ಆಟೋ ಸಜೆಷನ್ನ ಪ್ರಕಾರ ನಾವು ಪುನಃ ಹಾಗೆ ಹೇಳ್ತಾ ಇರೋದು. ಇನ್ನು ಆ ಭ್ರಮೆ ಸತ್ಯ ಅಂತ ಆಗ್ತದೆ. ಸತ್ಯಕ್ಕೆ ಇಲ್ಲಿ ಮತ್ತೆ ಬೆಲೆ ಇರುವುದಿಲ್ಲ. ಇಂಥ ಸತ್ಯವನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು, ಪ್ರತಿಯೊಬ್ಬರು ಕಲಿಯಬೇಕು, ಎಲ್ಲರ ಒಳಗೆ ಇದು ಜಾಗೃತಗೊಳ್ಳಬೇಕು. ಇನ್ನು ಮುಂದಿನ ಪೀಳಿಗೆ ಈ ದಾರಿಯಲ್ಲಿ ನಡೆಯುತ್ತದೆ ಅಂತೇಳಿ ಯಾರು ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈಗಲೇ ಪ್ರಾರಂಭಿಸಿ, ಈಗಲೇ ಈ ಭಾರತೀಯ ಸನಾತನಿ ಹಿಂದೂ ಧರ್ಮದ ಸತ್ವ ಏನು, ತತ್ವ ಏನು, ಅದರ ಗರಿಮೆ ಹಿರಿಮೆ ಏನಂತ ಯುವ ಪೀಳಿಗೆಗೆ ತೋರಿಸಿ ತಮ್ಮೊಳಗಿನ ಆ ಆಧ್ಯಾತ್ಮ ಜ್ಞಾನವನ್ನು ಜಾಗೃತಗೊಳಿಸಿಕೊಳ್ಳಿ. ಹೀಗೆ 14 ಸ್ವರಗಳು ಶಿವಶಕ್ತಿ ಯುಕ್ತವಾಗಿ ವ್ಯಂಜನಾದಾಗ ಅಲ್ಲಿ 14 ರೀತಿಯ ಸೃಷ್ಟಿಯಾಯಿತು. ಈ 14 ರೀತಿಯ ಸೃಷ್ಟಿ ಯಾವುದಂತ ಕೇಳಿದರೆ, ಇಲ್ಲಿ ನಮ್ಮ ಲಿಂಗ ಶರೀರದ ಮಧ್ಯದಲ್ಲಿ ಯಾವ ಈ ಶರೀರ ಇದೆ, ಈ ಶರೀರ ತಲೆಯ ನೆತ್ತಿಯಿಂದ ಪಾದದವರೆಗಿದೆ. ಇನ್ನಿಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ 7 ಬಣ್ಣಗಳು, ಹಾಗೆ ಅದಕ್ಕೆ 7 ಸ್ವರಗಳು. ಇನ್ನು ಈ ಬಣ್ಣಗಳು ಎಲ್ಲಿಂದ ಹುಟ್ಟಿತು ಕೇಳಿದರೆ, ಒಂದು ಪಾರದರ್ಶಕ ಬೆಳಕು ಪಟ್ಟಕದಲ್ಲಿ ಹರಿಸಿದಾಗ ಅಥವಾ ಕಾಮನ ಬಿಲ್ಲಿನಲ್ಲಿ ಕಂಡಾಗ ಅದನ್ನು ನಾವು 7 ವಿಸಿಬಲ್ ಕಲರ್, ಕಣ್ಣಿಗೆ ಕಾಣುವ 7 ಬಣ್ಣಗಳು. ಅದಲ್ಲದೆ ಅಲ್ಟ್ರಾವೈಲೆಟ್, ಇನ್ಫ್ರಾರೆಡ್, ಎಕ್ಸ್ರೇ ರೇಸ್, ಗಾಮಾ ರೇಸ್, ರಡಾರ್ ಫ್ರೀಕ್ವೆನ್ಸಿ, ಮೈಕ್ರೋವೇವ್, ರೇಡಿಯೋ ವೇವ್ಸ್ ಅಂತೇಳಿ ಪುನಃ 7 ಇದೆ. ಯಾವುದು? ಅತಳ, ವಿತಳ, ಸುತಳ, ರಸತಳ, ಮಹಾತಳ, ತಳಾತಳ, ಪಾತಾಳ ಅಂತ ಕೆಳಗೆ ಭೂಲೋಕ, ಭುವರ್ಲೋಕ, ಸ್ವಾಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಂ ಅಂತೇಳಿ 7 ಲೋಕಗಳು. ಹಾಗೆ ಈ 14 ಲೋಕಗಳ ಸೃಷ್ಟಿ ನಮ್ಮ ಒಳಗೆ ಈಗ ಆಗ್ತಾ ಇದೆ. ಇನ್ನು ಇಲ್ಲಿರುವಂಥ 14 ಲೋಕಗಳಲ್ಲಿ ನಾವೀಗ ಎಲ್ಲಿದ್ದೇವೆ, ಅದು ನಮ್ಮ ಆಚಾರ, ವಿಚಾರ, ನಡತೆ ಇದೆಲ್ಲವೂ ನಾವು ಈ 14 ಲೋಕಗಳಲ್ಲಿ ಎಲ್ಲಿದ್ದೇವೆ ಅಂತ ತೋರಿಸ್ತದೆ. ಇಲ್ಲಿ ನಾವೆಲ್ಲರೂ ಭೂಲೋಕದಲ್ಲೇ ಇರುವುದು. ಅದರ ಅರ್ಥ ಎಲ್ಲರೂ ಭೂಲೋಕದಲ್ಲಿ ಇಲ್ಲ. ಅಂದರೆ ಭಾವದಲ್ಲಿ ಎಲ್ಲಿದ್ದೇವೆ ನಾವು, ನಮ್ಮ ಕಾರ್ಯದಲ್ಲಿ ನಾವು ಎಲ್ಲಿದ್ದೇವೆ, ನಮ್ಮ ಕ್ರಿಯೆಯಲ್ಲಿ ನಾವು ಎಲ್ಲಿದ್ದೇವೆ. ಹೀಗೆ ಇಲ್ಲಿ 14 ರೀತಿಯ ಸೃಷ್ಟಿ ಇದೆ. ಅಲ್ಲಿ 14 ರೀತಿಯ ಸೃಷ್ಟಿ ಅಂತ ಹೇಳುವಾಗ ಮೂಲಾಧಾರ ಅಂತ ಹೇಳಿದರೆ ಅದು ಕೆಂಪು ಬಣ್ಣದ ಮೂಲಾಧಾರ ಚಕ್ರ ಮಾತ್ರ, ಅಲ್ಲಿ ಬೇರೆ ಏನು ಕಾಣುವುದಿಲ್ಲ. ಉಳಿದದೆಲ್ಲವೂ ತರಂಗಗಳು, ಶಬ್ದಗಳು, ಅಕ್ಷರಗಳು. ಆಗ ಅಲ್ಲಿಂದ ಏನು ಹುಟ್ಟಿತು ಅಂತೇಳಿ, ಹುಟ್ಟಬೇಕಿದ್ರೆ ಅಲ್ಲಿ ಹುಟ್ಟಿಸುವಂಥ ಒಂದು ಅಂಗ ಇರಬೇಕು. ಆ ಅಂಗಕ್ಕೆ ಯೋನಿ ಅಂತ ಹೆಸರು. ಈಗ ಇಲ್ಲಿ 14 ಯೋನಿಗಳು. ಈ 14 ಯೋನಿಗಳಿಗೆ 14 ಭಗವತಿ ಅಂತ ಹೆಸರು. ಇನ್ನು ಈ ಪ್ರಪಂಚದಲ್ಲಿ ಏನು ಹುಟ್ಟುವುದಿದ್ರೂ 14ರಲ್ಲೇ ಹುಟ್ಟಬೇಕು. ಇಂಥ ಶಕ್ತಿ ನಮ್ಮೊಳಗೆ ಈ ಕ್ಷಣ ಜಾಗೃತವಾಗಿಯೇ ಇದೆ. ಹಾಗೆ ಕೇಳಿದಂಥ, ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಕೃತಜ್ಞತೆಗಳು, ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.